ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಸಭಿಕರೆಲ್ಲರನ್ನ ವಂದಿಸ್ತೇನೆ. ಈ ದಿವಸಗಳಲ್ಲಿ ನಾವೆಲ್ಲರೂ ಕೂಡಿ ಸಭೆಯಲ್ಲಿ ಕೂಡಿ ಆರಾಧನೆ ಮಾಡಲಿಕ್ಕೆ ಆಗುತ್ತಿರಲಿಲ್ಲ. ಹೋದರೂ ಸಹ ಮನೆಗಳಲ್ಲಿ ದೇವರನ್ನು ಆರಾಧನೆ ಮಾಡುವಂಥ ಒಂದು ಸೌಭಾಗ್ಯವನ್ನು ದೇವರು ನಮ್ಮಲ್ಲಿ ಪಾಲಿಸ್ತಾನೆ. ಆ ಕಾರಣ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯೊಂದಿಗೆ ಧ್ಯಾನವನ್ನು ನಾವು ಪ್ರಾರಂಭ ಮಾಡೋಣ. ನಮ್ಮನ್ನು ಹೇರಳವಾಗಿ ಪ್ರೀತಿ ಮಾಡಿದಂಥ ಪರಲೋಕ ತಂದೆಯಾದ ದೇವರೇ, ನಿನ್ನ ಮಕ್ಕಳಾಗಿ ನಾವು ಕೂಡಿ ಬರುವಂಥದ್ದು ಕರ್ತನೆ, ಮನೆಗಳಲ್ಲಿ ಆದಿಯ ಪುಸ್ತಕ ಕಾಲದಲ್ಲಿ ಕೂಡಿ ಬಂದ ಹಾಗೆ ಮನೆಗಳಲ್ಲಿ ಕರ್ತನೆ ಈ ಪ್ಯಾಂಡಮಿಕ್ ನಿಮಿತ್ತವಾಗಿ ಕೂಡಿ ಬಂದು ನಿನ್ನನ್ನು ಆರಾಧಿಸಲು, ನಿನ್ನ ವಾಕ್ಯಗಳನ್ನು ಧ್ಯಾನಿಸಲು ನಮಗೆ ಕೊಟ್ಟಂಥ ಸೌಭಾಗ್ಯಕ್ಕಾಗಿ ವಂದನೆ ಸಲ್ಲಿಸ್ತೇವೆ. ಈ ದಿನದಲ್ಲಿ ಕೂಡ ನಾವು ಧ್ಯಾನ ಮಾಡುವಂಥ ವಾಕ್ಯಗಳನ್ನು ಕರ್ತನು ನಮಗೆ ಆಶೀರ್ವಾದ ಮಾಡಿಕೊಡಬೇಕೆಂಬುದಾಗಿ ರಕ್ಷಕನಾಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರಿಯರೇ, ನೀವೆಲ್ಲರೂ ಕೂಡ ಸಂತೋಷವಾಗಿರುತ್ತೆ ಎಂಬುದಾಗಿ ದೇವರಲ್ಲಿ ನಿರೀಕ್ಷೆ ಉಳ್ಳವನಾಗಿರುತ್ತೇನೆ. ಈ ದಿನದಲ್ಲಿ ದೇವರಲ್ಲಿ ಸಂತೋಷವಾಗಿರುವುದು, ದೇವರು ನಮ್ಮಲ್ಲಿ ಸಂತೋಷ ಪಡುವುದು ಹೇಗೆ ಅಂದರೆ, ದೇವರನ್ನು ಯಾವ ರೀತಿಯಲ್ಲಿ ನಾವು ಸಂತೋಷಪಡಿಸಬಹುದು, ದೇವರಲ್ಲಿ ನಾವು ಹೇಗೆ ಸಂತೋಷವಾಗಿರ್ಬೋದು ಎಂಬುದಾಗಿ ನಾವು ನೋಡಿಕೊಳ್ಳುವುದಾದರೆ, ನನ್ನ ಜೊತೆಯಲ್ಲಿ 1 ಕೊರಿಂಥ 10ನೇ ಅಧ್ಯಾಯ 2ನೇ ವಾಕ್ಯದಿಂದ ನೀವು ಎಲ್ಲರೂ ಬೈಬಲನ್ನು ತೆಗೆದುಕೊಂಡ್ರೆ ನಾನು ಓದ್ತೇನೆ. 1 ಕೊರಿಂಥ 10ನೇ ಅಧ್ಯಾಯ 2ನೇ ವಚನದಿಂದ, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆ ಒಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹು ಮಂದಿಯ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ. ಪ್ರಿಯ ಬಾಂಧವರೇ, ಐಗುಪ್ತ ದೇಶದಿಂದ ದೇವರು ತಮ್ಮ ಜನರನ್ನು ಬಿಡುಗಡೆ ಮಾಡಿ ವಾಗ್ದಾನ ಮಾಡಲ್ಪಟ್ಟಂಥ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಆತನು ಅವರನ್ನು ಕರೆಕೊಂಡು ಹೋಗುವಾಗ ಅವರು ಪ್ರಾರ್ಥನೆ ಮಾಡಿ ಕೇಳದಿರುವಂಥ ಅನೇಕ ಕಾರ್ಯಗಳನ್ನು, ಅದ್ಭುತಗಳನ್ನು ದೇವರು ಅವರಿಗೋಸ್ಕರ ಮಾಡಿದನು. ನಮ್ಮ ಜೀವನದಲ್ಲಿ ಕೂಡ ದಿನವೂ ನಾವು ನೋಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯಿಂದಲೇ ಎಲ್ಲವನ್ನ ನಾವು ಹೊಂದಿಕೊಂಡೇವೆ ಎಂದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜೀವನವಾಗಲಿ, ನಿಮ್ಮ ಜೀವನವಾಗಲಿ, ನಾವು ಪ್ರಾರ್ಥನೆ ಮಾಡದೆ ಎದು ನೋಡದೆ ಇರುವಂಥ ಅನೇಕ ಆಶೀರ್ವಾದಗಳನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಇಲ್ಲಿ ನೋಡುವುದಾದರೆ, ಇಸ್ರೇಲ್ ಜನಾಂಗದವರು ವಾಗ್ದಾನ ಮಾಡಲ್ಪಟ್ಟಂಥ ದೇಶಕ್ಕೆ ಅವರು ಹೋಗುತ್ತಿದ್ದಾಗ ನಮ್ಮ ಹಾಗೆ ಹೇಳಲ್ಪಟ್ಟಿದೆ, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿ ದೀಕ್ಷಾಸ್ನಾನ ಮಾಡಿಕೊಂಡರು. ನಾವು ಅನೇಕ ಸಮಯದಲ್ಲಿ ನಾವು ಹೇಳ್ತೇವೆ, ನಾವು ದೀಕ್ಷಾಸ್ನಾನ ಮಾಡಿಕೊಂಡುವೆ, ಪವಿತ್ರಾತ್ಮ ಅಭಿಷೇಕ ಹೊಂದಿಕೊಂಡುವೆ ಅಂತ. ಆದರೆ ಎಲ್ಲರೂ ನಮ್ಮ ಹಾಗೆ ದೀಕ್ಷೆ ಮಾಡಿಕೊಂಡರು. ದೇವರು ಮೇಘಸ್ತಂಭ ಮೂಲವಾಗಿ, ಅಗ್ನಿಸ್ತಂಭ ಮೂಲವಾಗಿ ಅವರು ನಡೆಸ್ತಾನೆ. ಕೆಂಪು ಸಮುದ್ರ ದಾಟಿ ಹೋಗುವುದು ಮಾಡ್ತಾನೆ, ಯೋರ್ದಾನನ್ನು ದಾಟಿ ಹೋಗುವಂತೆ ಮಾಡುತ್ತಾನೆ. ಆಮೇಲೆ ಮಾರಾಗ ಬಂದಾಗ ಕೈಯಾದ ನೀರನ್ನು ಸಿಹಿಯಾಗಿ ಮಾಡಿಕೊಡುತ್ತಾನೆ. ಎಲ್ಲ ಕಾರ್ಯಗಳನ್ನು ಮಾಡಿದರೂ ಸಹ ಅವರ ಜೀವನದಲ್ಲಿ ಏನು ನೋಡ್ತಾ ಇದ್ದೇವೆ, ಯಾವಾಗಲೂ ದೇವರ ಬಗ್ಗೆ ಸಂದೇಹ ಪಡುವುದು, ಆಮೇಲೆ ಗುಣಗುಟ್ಟುವುದು, ಆಮೇಲೆ ಅಪನಂಬಿಕೆ ಉಳ್ಳವರಾಗಿರುವುದು. ಪದೇ ಪದೇ ಈಜಿಪ್ಟ್ ದೇಶದಲ್ಲಿ ಅವರು ಏನೆಲ್ಲ ಅನುಭವಿಸ್ತಾರೆ, ದಾಸತ್ವದೊಳಗೆ ಇರುವಾಗ, ಆ ದಾಸತ್ವದೊಳಗೆ ಇರುವಾಗ ನಡೆದ ಕಾರ್ಯಗಳನ್ನೇ ಪುನಃ 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 ಹೇಳುತ್ತಿರುವುದು. ಈ ಕಾರ್ಯ ದೇವರಿಗೆ ಬಹಳವಾಗಿ ದುಃಖವನ್ನು ಉಂಟು ಮಾಡಿತು. ಆದ ಕಾರಣ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಆದರೂ ಬಹು ಮಂದಿ ವಿಷಯದಲ್ಲಿ ಆತನು ಸಂತೋಷ ಪಡಲಿಲ್ಲ. ಪ್ರಿಯವಾದ ಭೋಜನ ವಿಷಯನೇ
ಆದರೆ ಭೋಜನಕ್ಕಾಗಿಯೇ ನಾವು ಈ ಲೋಕದಲ್ಲಿ ಬದುಕುವುದಾದರೆ ಅದು ಬಹಳ ಒಂದು ದುಃಖಕರವಾದ ಕಾರ್ಯ. ಇವತ್ತು ಏನು ಮಾಡಿದಿರಿ? ಅಡಿಗೆ ಮಾಡಿದ್ದಾನೆ, ಇದು ಮಾಡಿದ್ದಾನೆ, ಅದು ಮಾಡಿದ್ದಾನೆ. ದೇವರ ವಾಕ್ಯ ಎಷ್ಟು ಮಟ್ಟಿಗೆ ಓದಿದ್ದೀರಿ ಎಂಬುದಾಗಿ ಕೇಳುವುದಾದರೆ ಟೈಮ್ ಇಲ್ಲ. ಮಕ್ಕಳು ನೋಡಬೇಕು, ಏನೇನೋ ಅಡಿಗೆ ಮಾಡಬೇಕು, ಏನೇನೋ ಕೆಲಸ, ಗಂಡ ಕೈ ಅದಾಯಿತು ಇದಾಯಿತು ಅಂಥೇಳಿ ಇಡೀ ವಾರದಲ್ಲಿಯೂ ದೇವರ ವಾಕ್ಯವನ್ನು ಓದಲಿಕ್ಕೆ ಬಹಳ ಸ್ವಲ್ಪ ಒಂದು ಸಮಯವನ್ನು ಅನೇಕರು ಕೊಡುತ್ತಾರೆ. ಯೋಹಾನನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ, 58ನೇ ವಚನ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 58ನೇ ವಚನ. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನಾ ತಿಂದರು ಸತ್ತರು. ಇದು ಹಾಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. ನಿಮ್ಮ ಹಿರಿಯರು ರೊಟ್ಟಿ ತಿಂದರು. ಎಷ್ಟು ವರ್ಷ ಕಾಲ? ದೇವದೂತರ ರೊಟ್ಟಿ ಅಂತ. ದೇವದೂತರು ತಿನ್ನುವಂಥ ಆ ಮನ್ನಾವನ್ನು ತಿಂದರು. ಮನ್ನಾವನ್ನು ತಿಂದು ಮಣ್ಣಿಗೆ ಹೋಗಿಬಿಟ್ರು. ಯಾಕೆ? ಅವರ ಕೃತ್ಯಗಳು, ಅವರ ಹೃದಯ ದೇವರ ಜೊತೆಯಲ್ಲಿ ನಿಕಟವಾಗಿದ್ದಿದ್ದಿಲ್ಲ. ಅವರ ಹೃದಯಗಳು ಬಹಳ ದೂರ ಇತ್ತು. ದೇವರವನ್ನು ಘೋಷಿಸುತ್ತಾ ಇದ್ದಾನೆ, ನೀರನ್ನು ಕೊಡುತ್ತಾ ಇದ್ದಾನೆ, ಅದ್ಭುತಗಳನ್ನು ಮಾಡಿ ಸಮುದ್ರವನ್ನು ಸೀಳಿ ಅವರನ್ನು ಹೊರಗೆ ಬರಮಾಡುತ್ತಾನೆ. ಎಲ್ಲ ಕಾರ್ಯಗಳನ್ನು ಅವರು ನೋಡಿದ್ರು ಸಹ ಅವ್ರ ಹೃದಯ ಮಾತ್ರ ಅಗಿತ್ತಲ್ಲಿಯೇ ಇತ್ತು. ಶಾರೀರಪರವಾದವಾಗಿ ಅವರು ಅರಣ್ಯದಲ್ಲಿ ಇದ್ದರೂ ಸಹ ಇನ್ನೂ ಹೃದಯ ಅಗಿಪ್ತಿನಲ್ಲಿ ಇದೆ. ಅದೇ ಹೇಳಲ್ಪಟ್ಟಿದೆ, ನಿಮ್ಮ ಪಿತೃಗಳು ಮನ್ನಾವನ್ನು ತಿಂದರು, ದೇವದೂತರ ಅಪ್ಪ, ದೇವದೂತರ ರೊಟ್ಟಿ ಅದ ತಿಂದರೂ ಸಹ ಅವರು ಸತ್ತು ಹೋದರು. ಅವರ ಸಬಗುಗಳು 20 ವಯಸ್ಸಿನ ಮೇಲೆ ಇರುವವರೆಲ್ಲರೂ ಅರಣ್ಯದಲ್ಲಿ ಸತ್ತು ಹೋದರು. ಪ್ರಿಯವಾದವರೇ, ಆದ ಕಾರಣ ನಾವು ನೋಡಿದ 1ನೇ ಕೊರಿಂಥಿ 10ನೇಯಲ್ಲಿ ನೋಡಿದ್ದೇವೆ. ಆದರೂ ಬಹು ಮಂದಿ ವಿಷಯದಲ್ಲಿ ಆತನು ಸಂತೋಷ ಪಡಲಿಲ್ಲ. ನಮ್ಮ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ದೇವರು ಸಂತೋಷ ಪಡುತ್ತಾನ. ನಿಮ್ಮ ಯೋಜನೆಗಳು, ನಿಮ್ಮ ಆಲೋಚನೆಗಳು, ಮಾತುಗಳು, ನಿಮ್ಮ ಹೃದಯ ವಿಚಾರಗಳು ದೇವರನ್ನು ಸಂತೋಷಪಡಿಸುವುದ? ದೇವರನ್ನು ದುಃಖಪಡಿಸುವುದಾದರೆ, ದೇವರ ಆತ್ಮವನ್ನು ನಂದಿಸುವುದಾದರೆ, ದೇವರನ್ನು ದುಃಖಪಡಿಸುವುದಾದರೆ, ಗುಣಪಡಿಸುವುದಾದರೆ, ವಿರೋಧವಾಗಿ ಆ ಮೋಸಕ್ಕೆ ವಿರೋಧವಾಗಿ ತಿರುಗಿ ಅವರ ಮೈ ಮೇಲೆ ಬಿಟ್ಟರು. ಹಾಗೆ ಬಿಡುವುದಾದರೆ ನಿಮ್ಮ ವಿಷಯದಲ್ಲಿ ಆಗಲಿ, ನನ್ನ ವಿಷಯವಾಗಿರಲಿ, ದೇವರು ಸಂತೋಷ ಪಡುವುದಿಲ್ಲ. ಯೇಸು ಸ್ವಾಮಿ ವಿಷಯವಾಗಿ ತಂದೆಯಾದ ದೇವರು ಹೇಳಿದನು, ಆತನಿಂದ ಅದ್ಭುತಗಳನ್ನು ಮಾಡುತ್ತಿರಲಿಲ್ಲ, ಸೂಚಕ ಕಾರ್ಯಗಳನ್ನು ಮಾಡುತ್ತಿರಲಿಲ್ಲ, ದೊಡ್ಡ ಕಾರ್ಯಗಳನ್ನು ಮಾಡುತ್ತಿರಲಿಲ್ಲ. ದೇವರ ಆತ್ಮನ ಮೂಲಕವಾಗಿ ಆತನು ಶೋಧಿಸಲ್ಪಡಲಿಕ್ಕಾಗಿ ಅರಣ್ಯದಲ್ಲಿ ನಡೆಸಲ್ಪಟ್ಟನು. ಅರಣ್ಯದಲ್ಲಿ 40 ದಿವಸ ಆತನ ಉಪವಾಸದೊಂದಿಗೆ ಇದ್ದನು. ಆತನಿಗೆ ಹಸಿವಾದಾಗ ಆ ಹಸಿವಿರುವ ಸಮಯದಲ್ಲಿ ಸೈತಾನನನ್ನು ಶೋಧಿಸಲಿಕ್ಕಾಗಿ ಬಂದನು. ಪ್ರಿಯವಾದವರೇ, ದೇವರ ವಾಕ್ಯದಿಂದಲೆಲ್ಲವನ್ನು ಜಯಿಸಿದನು. ಆದ ನಂತರ ದೇವರ ವಾಕ್ಯ ಹೇಳುತ್ತದೆ, ದೇವದೂತರು ಒಂದು ಆತನಿಗೆ ಸೇವೆಯನ್ನು ಸಲ್ಲಿಸಿದರೆಂಬುದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಪ್ರಿಯವಾದವರೇ, ದೇವರ ಸಮ್ಮುಖದಲ್ಲಿ, ದೇವರ ವಾಕ್ಯದಿಂದ ನಾವು ಸೈತಾನನ್ನು ಜಯಿಸುವಾಗ ಮಾತ್ರ ದೇವರ ಸಹಾಯ ನಮಗೆ, ದೇವದೂತರ ಸೇವೆ ನಮಗೆ ಬರ್ತದೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, 11ನೇ ವಚನದಲ್ಲಿ ನೋಡುವುದಾದ್ರೆ, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದೇನು? ಆಗ ಸೈತಾನನು ಆತನನ್ನು ಬಿಟ್ಟನು. ಆತನು ಸೈತಾನನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಸೈತಾನ ಏನ್ ಮಾಡ್ತಾರೆ? ಈತನನ್ನು ಸೋಲಿಸಲಿಕ್ಕಾಗಿ ದೇವರ ವಾಕ್ಯದಲ್ಲಿ ಒಂದು ಭಾಗವನ್ನು ಮಾತ್ರ ಹೇಳಿ ಯೇಸು ಸ್ವಾಮಿಯನ್ನು ಸೋಲಿಸಲಿಕ್ಕಾಗಿ, ಹೇಗೆ ಆದಾಮನನ್ನು ವಂಚಿಸಿ ಸೋಲಿಸಿ ಪಾಪದಲ್ಲಿ ಬಿಡಿಸಿ ಪಾಪಕ್ಕೂ ಶಾಪಕ್ಕೂ ಅವನನ್ನು ದುಡಿದನು, ಅದೇ ರೀತಿಯಲ್ಲಿ ದೇವಕುಮಾರನಿಗೆ ಈ ರೀತಿಯಾದ ಒಂದು ಶೋಧನೆಗಳು ತರ್ತಾನೆ. ದೇವರ ವಾಕ್ಯದಲ್ಲಿ ಅರ್ಧ ಭಾಗವನ್ನು ಹೇಳಿ
ಶೋಧನೆ ಮಾಡ್ತಿದ್ದನು. ಆದರೆ ಯೇಸು ಸ್ವಾಮಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳಿ ದೇವರ ವಾಕ್ಯ ಮುಖಾಂತರನೇ ಜಯಿಸಿದನು. ಆದ ನಂತರ ದೇವದೂತರು ಬಂದು ಆತನಿಗೆ ಏನು ಮಾಡಿದರಂದ್ರೆ ಸಹಾಯ ಮಾಡಿದರು, ಸೇವೆ ಮಾಡಿದರು. ನಮ್ಮ ಜೀವನದಲ್ಲಿ ಕೂಡ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ನಾವು ತೆಗೆದುಕೊಂಡು, ಇದು ರೊಟ್ಟಿ, ಆ ರೊಟ್ಟಿಯನ್ನು ತಂದವರು ಸತ್ತು ಹೋದರು, ಅರಣ್ಯದಲ್ಲಿ ಸತ್ತರು, ಆ ರೊಟ್ಟಿಗಾಗಿ ಗುಣಗುಟ್ಟಿದವರು ಸತ್ತು ಹೋದರು. ಆದರೆ ಯೇಸು ಸ್ವಾಮಿ ಎಂಬ ರೊಟ್ಟಿ, ಆಕಾಶದಿಂದ ಇಳಿದು ಬಂದಂಥ ರೊಟ್ಟಿಯಾದ ಆತನ ವಾಕ್ಯಗಳನ್ನು, ಆತನು ಕೊಟ್ಟಂಥ ವಾಕ್ಯಗಳು ನಮಗೆ ರೊಟ್ಟಿ. ಅದನ್ನು ತಿಂದುವರು ಏನಿದ್ದಾರೆ, ಅವರು ಬದುಕ್ತಾರೆ, ತೃಪ್ತರಾಗ್ತಾರೆ, ದೇವರನ್ನು ಅವರು ಸಂತೋಷಪಡಿಸ್ತಾರೆ. ಈ ದಿನದಲ್ಲಿ ನಾನು 5 ರೊಟ್ಟಿ 2 ಮೀನು, ಆಕಾಶದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂಬುದಾಗಿ ಹೇಳ್ತನು. ಯೇಸು ಸ್ವಾಮಿ ತನ್ನನ್ನು ಹಿಂಬಾಲಿಸಿದ ಜನರಿಗೆ, ತನ್ನನ್ನು ಹುಡಿಕೊಂಡಂತ ಬಂದಂಥ ಜನರಿಗೆ ಯಾವ ಥರವಾದ ಕಾರ್ಯಗಳನ್ನು ಮಾಡಿದನೆಂಬುದಾಗಿ ನೋಡುವುದು ನಮಗೆಲ್ಲ ತಿಳಿದ ಪಾಲನೆ. ಆದರೆ ಯೇಸು ಸ್ವಾಮಿ ಬಳಿಯಲ್ಲಿ ನಾವು ಬರುವುದಾದರೆ, ಯೇಸು ಸ್ವಾಮಿ ಪಾದದಲ್ಲಿ ಕಾಯ್ದಿರುವುದಾದರೆ, ಯೇಸು ಸ್ವಾಮಿ ಸಮ್ಮುಖದಲ್ಲಿ ನಾವು ಬಂದಿರುವುದಾದರೆ, ಆತನು ಏನ್ ಮಾಡ್ತಾನಂದ್ರೆ ನಮ್ಮ ಮೇಲೆ ಕನಿಕರ ಪಡುವವನಾಗಿರುತ್ತಾನೆ. ಶಿಷ್ಯರು ಕನಿಕರ ಇಲ್ಲ, ಆದರೆ ಯೇಸು ಸ್ವಾಮಿಗೆ ಕನಿಕರವಿದೆ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 14 ನೆನಪಿಟ್ಟುಕೊಳ್ರಿ, ಎಲ್ಲ ಹೇಳ್ರಿ, 14 ಹೇಳಬೇಕು. ಒಬ್ಬರನ್ನೊಬ್ಬರು ಬಾಜಿಗರು ನೋಡಿ ಹೇಳ್ರಿ, 14 ಮತ್ತಿಯು, ಎಲ್ಲ ಬಾಜಿಗರು ಹೇಳಿ ನೋಡಿ ಹೇಳ್ರಿ, 14 ಮತ್ತಿಯು. ಓದಿಕೊಳ್ಳೋಣ ಅದನ್ನ. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿ ಇದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಬಹು ಜನರನ್ನು ನೋಡುವಾಗ, ಅವರಲ್ಲಿದ್ದ ರೋಗಗಳನ್ನು ನೋಡುವಾಗ ಅವರ ಮೇಲೆ ಕನಿಕರಪಟ್ಟನಂತೆ. ಅವರ ಮೇಲೆ ಕನಿಕರಪಟ್ಟು ಅವರೆಲ್ಲರನ್ನ ವ್ಯಾಧಿಯಸ್ಥರನ್ನು ಸ್ವಸ್ಥ ಮಾಡಿದರು. ಅವ್ರು ಏನು ಕೇಳಿಕೊಂಡಾರ? ಅಪ್ಪ, ನನಗೆ ಅಸ್ವಸ್ಥನಾಗಿದ್ದೇನೆ, ರೋಗ ಐತಿ, ನನಗೆ ವಾಸ ಮಾಡ್ರಿ ಎಂಬುದೇ ಕೇಳಿಕೊಂಡಿಲ್ಲ. ವಿತೌಟ್ ಪ್ರೇಯರ್ ಪೀಪಲ್ ಹ್ಯಾವ್ ಕಮ್ ಟು ಹಿಸ್ ಪ್ರೆಸೆನ್ಸ್. ಆತನು ಜನರನ್ನು ನೋಡಿದಾಗ, ಬಹು ಜನರನ್ನು ನೋಡಿದಾಗ ಕನಿಕರ ಬಂತು. ಕನಿಕರದಿಂದಲೇ ಆತನ ಅದ್ಭುತಗಳನ್ನು ಮಾಡಿದರು. ಪ್ರಿಯಮಾನವರೇ, ಬಹು ಜನರನ್ನು ಯಾವಾಗ ನೋಡುತ್ತಾನ ದೇವರು, ಅವಾಗ ಅವರಿಗೆ ಏನಾಗಲೂ ಮಾಡಬೇಕೆಂಬುದಾಗಿ ಆತನು ಕನಿಕರ ಪಡುವನಾಗಿರ್ತಾನೆ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನೋಡುವುದಾದರೂ ಕೂಡ ಅವರು ಪಟ್ಟಣಗಳಲ್ಲಿ, ಹಳ್ಳಿಗಳೆಲ್ಲ ತಿರುಗಾಡಿ ಬಹು ಜನರನ್ನು ನೋಡುವಾಗ ಅವರು ಕುರುಬನಲ್ಲದ ಕುರಿಗಳಾಗಿ ಇರುವುದನ್ನು ನೋಡಿ ಕನಿಕರ ಪಟ್ಟನೆಂಬುದಾಗಿತ್ತು. ಕುರುಬನಲ್ಲದ ಕುರಿಗಳು ಕನಿಕರ ಪಡ್ತಾರೆ. ಪ್ರಿಯವಾದರೆ, ಬಹು ಜನರು ಇದ್ದಾರೆ ಲೋಕದಲ್ಲಿ. ಒಂದು ಅಲ್ಪ ಜನರು, ಸ್ವಲ್ಪ ಜನರು ಮಾತ್ರ ನಾವು ಸಭೆಯಲ್ಲಿ ಇದ್ದೇವೆ. ಒಂದು 300 ಜನರು ಕೂಡ ಇಲ್ಲ ಅಲ್ಲವರಲ್ಲಿ. 40 ವರ್ಷ ಆಗಿಹೋಯಿತು. ಆದರೆ ಬಹು ಜನರ ಕುರಿತಾದ ಒಂದು ಕನಿಕರ ದೇವರಿಗೆ ಉಂಟು. ಅದಕ್ಕೆ ನಿಮ್ಮ ಪಾಲುಗಾರಿಕೆ ಏನು? ನೀವು ಏನು ಮಾಡ್ತಾ ಇದ್ದೀರಾ? ವಾಟ್ ಆರ್ ಡೂಯಿಂಗ್ ಫಾರ್ ದ ಮಲ್ಟಿಟ್ಯೂಡ್ ಆಫ್ ಪೀಪಲ್ ಹೂ ಆರ್ ದೇರ್ ಔಟ್ಸೈಡ್ ದ ಚರ್ಚ್? ದೇವರ ಸಭೆಗೆ ಹೊರಗೆ ಇರುವಂತ ಬಹು ಜನರ ಮಲ್ಟಿಟ್ಯೂಡ್ ಆಫ್ ಪೀಪಲ್ಗಾಗಿ ನಿಮ್ಮ ಪ್ರಾರ್ಥನೆ ಏನು? ಯಾವಾಗಲೂ ಕಣ್ಣು ನೋವು ಪ್ರಾರ್ಥನೆ ಮಾಡ್ರಿ, ಕೈ ನೋವು ಪ್ರಾರ್ಥನೆ ಮಾಡಿ, ಹೊಟ್ಟೆ ನೋವು ಪ್ರಾರ್ಥನೆ ಮಾಡಿ. ಇದೆಲ್ಲ ಪ್ರಾರ್ಥನೆ. ಎಲ್ಲಿ ಆಗಲಿ ಯೇಸುಸ್ವಾಮಿ ಎಂದ ಕಾರ್ಯಗಳಿಗೆ ಪ್ರಾರ್ಥನೆ ಮಾಡ್ಯಾರ ನೋಡ್ರಿ. ಇದನ್ನೇ ಮಾಡ್ತಾ ಇದ್ದಾರೆ ಎಲ್ಲರೂ. ನಮ್ಮ ಪಕ್ಕ ಮನೆಯಲ್ಲಿ ನೋಡ್ರಿ, ಕಾಲು ಅವ್ರಿಗೆ ನೋವಾಯ್ತು, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡ್ಲಿಕ್ಕೆ ಕಲೀರಿ. ದೇವರು ಹೇಳಿಕೊಟ್ಟಲ್ಲ, ಪರಮಂಡಲಲ್ಲಿರುವ ನಮ್ಮ ತಂದೆಗೆ, ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಿನ್ನ ನಾಮ ಪರಿಶುದ್ಧವೆಂದು ಎನ್ನಿಸಲ್ಪಡಿ. ದೇವರ ರಾಜ್ಯಕ್ಕಾಗಿ ಕಾರ್ಯಗಳನ್ನು ಮಾಡುವುದು ಬಿಟ್ಟು ಇನ್ನೂ ಊಟ, ರೊಟ್ಟಿ, ನೀರು, ಅದು ಇಲ್ಲ, ಬಟ್ಟೆ ಇಲ್ಲ, ಅದಿಲ್ಲ, ಮನೆ ಇಲ್ಲ, ಇದನ್ನೇ ಮೊದಲನಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೋಕಪಡ್ರಿ. ಆಮೇಲೆ ಅವೆಗಳೆಲ್ಲ ನಿಮಗೆ ಕೂಡ ಕೊಡಬಹುದು ಎಂಬುದಾಗಿ 6:33 ಮತ್ತಿಯು ನಾವು ಮರೀಲಿಕ್ಕೆ ಆಗುವುದಿಲ್ಲ.
ಆದ ಕಾರಣ ಪ್ರಿಯವಾದವರೇ, ಇಲ್ಲಿ ನಾವು ನೋಡುವುದಾದರೆ ಬಹು ಜನರನ್ನು ನೋಡುವಾಗ ಆತನು ಕನಿಕರಪಟ್ಟನು. ಆತನು ಹೇಳ್ತಾನೆ 15ನೇ ವಚನದಲ್ಲಿ, 15ನೇ ವಚನ, ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಿ ಎಂದು ಹೇಳಲಾಗಿ, ಸಾಕು ಸಾಕು. ಈಗ ಶಿಷ್ಯರು ಏನ್ ಹೇಳ್ತಾರೆ? ಸ್ವಾಮಿ, ಇದು ಅರಣ್ಯ, ಬಹು ಜನರಿದ್ದಾರೆ, ಹೊತ್ತಾಯ್ತು, ಇವರನ್ನ ಕಳಿಸಿಬಿಡ್ರಿ, ಹೋಗಿ ಅವರ ಆಹಾರ ತೆಗೆದುಕೊಳ್ಳಲಿ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾನೆ? ನೀವೇ ಅವರಿಗೆ ಆಹಾರವನ್ನು ಕೊಡ್ರಿ, ನೀವೇ ಅವರಿಗೆ ಊಟ ಕೊಡ್ರಿ ಎಂಬುದಾಗಿ. ಜನರು ಬಹಳ ಜನರನ್ನ ಕರ್ಕೊಂಡು ಬಂದು ಇವರಿಗೆ ಊಟ ಕೊಡ್ರಿ ಅಂತ ಹೇಳಿದರೆ ಅವ್ರೇನಂತಾರೆ? ನಮ್ಮ ಹತ್ರ ಒಂದು ಏನಿಲ್ಲ, ಇಲ್ಲಿ ಏನಿದೆ? 5 ರೊಟ್ಟಿ 2 ಮೀನು ಮಾತ್ರ ಇದೆ. 5+2, 5 ರೊಟ್ಟಿ 2 ಮೀನು. ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ 5 ರೊಟ್ಟಿ 2 ಮೀನು ಅಂತ. ಇದೇ ಇದೆ. ಇದು ಇಷ್ಟು ಮಂದಿಗೆ ಎಷ್ಟು ಸಾಲ? ಅದ ನನ್ನ ಬಳಿಯಲ್ಲಿ ತಗೊಂಡು ಬರಿ ಎಂಬುದಾಗಿ ಹೇಳಿದನು. ತಗೊಂಡು ಬಂದು ಕೊಟ್ಟರು. ಅದನ್ನು ಆಶೀರ್ವಾದ ಮಾಡೋನು. ಯಾರಿಗೂ ಸಾಲುವುದಿಲ್ಲ, ಈ ಜನರು ಹೋಗಿ ಕೊಂಡುಕೊಳ್ಳಲಿ ಎಂಬುದಾಗಿ ಹೇಳಿದರೋ ಅವರ ಕೈನಲ್ಲೇ ಕೊಟ್ಟು ಬಿಟ್ಟರು. ಅವರಿಗೆ ಹೋಗಿ ತಗೊಂಡು ಕೊಟ್ಟರು. ಸಮಸ್ಯೆ ಪಟ್ಟ, ಸಂದೇಹದಿಂದ, ಅಪನಂಬಿಕೆಯಿಂದ ಹೇಳಿದಂತ ಮಂದಿ ಕಡೆನೇ ಕೊಟ್ಟು ಬಿಟ್ರು. ದೇವರ ಕೈನಲ್ಲಿ ಬಂದು ಮತ್ತು ತಿರುಗಿ ಹೋದ್ರೆ ಅದು ತೃಪ್ತಿಪಡಿಸ್ತದೆ. ನಿಮ್ಮ ಜೀವನದಲ್ಲಿ ತೃಪ್ತಿ ಇಲ್ಲವಾ? ಎಲ್ಲವನ್ನು ನಿಮ್ಮ ಕೈನಲ್ಲಿ ಇಟ್ಟುಕೊಂಡಿರಾ? ದೇವರ ಕೈನಲ್ಲಿ ಕೊಟ್ಟು ನೋಡ್ರಿ. ಅದು ದೇವರ ಕೈಗೆ ಹೋಗಿ ತಿರುಗಿ ಅದು ಅಪನಂಬಿಕೆ ಉಳ್ಳವರ ಕೈಗಳಲ್ಲಿ ಬಂದರೂ ಸಹ ಅದು ತೃಪ್ತಿಪಡಿಸ್ತದೆ, ಆಶೀರ್ವದಿಸ್ತದೆ. ಮನದು ಅವರ ನೋಡಿ, ಬಹು ಜನ ನೋಡಿ ಏನ್ ಮಾಡಿದಾರಂತೆ? ಕನ್ನಿಗರಪಟ್ಟೆ. ಕನ್ನಿಗರ ಒಂದು ಮಾತ್ರ ಅದ್ಭುತವನ್ನು ಮಾಡುತ್ತದೆ. ಕನ್ನಿಗರ ಬೇಕು. ಕನ್ನಿಗರಿಲ್ಲದಂತ ಪ್ರಾರ್ಥನೆ ನಿಮಗೆ ಉತ್ತರವನ್ನು ತರುವುದಿಲ್ಲ. ಬರೇ ಒದರ್ತಾ ಇರಬಹುದು. ವಿತೌಟ್ ಕಂಪ್ಯಾಷನ್ ಅವರ್ ಪ್ರೇಯರ್ಸ್ ಆರ್ ವೇಸ್ಟ್. ವಿತೌಟ್ ಕಂಪ್ಯಾಷನ್ ಅವರ್ ಸರ್ವಿಸ್ ಈಸ್ ವೇಸ್ಟ್. ಕಣಿಗರಲ್ಲಿದ್ದಂಥ ಸೇವೆ ವ್ಯರ್ಥ. ಕಣಿಗರದಿಲ್ಲದಂಥ ಪ್ರಾರ್ಥನೆ ವ್ಯರ್ಥ. ಕಣಿಗರಲ್ಲಿದ್ದಂಥ ಯಾವುದೊಂದು ಕೃತ್ಯಗಳು ವ್ಯರ್ಥ. ತಿಳ್ಕೊಳ್ಬೇಕು. ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ, ಕರೆ ನಿಮ್ಮ ಹೃದಯದಲ್ಲಿ ಎಷ್ಟು ಮಟ್ಟಿಗೆ ಕಣಿಗರಿದೆ? ಈ ಸ್ವಾಮಿ ಕಣಿಗರ ಇದ್ದ ಕಾರಣದಿಂದ ಅವರೆಲ್ಲರನ್ನು ಸ್ವಸ್ಥ ಮಾಡಿದನು. ಸ್ವಸ್ಥ ಮಾಡಿದ ನಂತರ ಅವರನ್ನು ತೃಪ್ತಿಪಡಿಸಿ ಕಳಿಸ್ತಾನೆ. ನಿಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಬಳಿಯಲ್ಲಿ ನೀವು ಬರುವುದಾದರೆ ದೇವರು ನಿಮ್ಮನ್ನು ಗುಣಪಡಿಸುವವನು, ನಿಮ್ಮನ್ನು ತೃಪ್ತಿಪಡಿಸುವ. ಮತ್ತೊಂದು ಒಂದು ಕಾರ್ಯ ನೋಡುವುದಾದರೆ 15ನೇ ಅಧ್ಯಾಯ ಇಲ್ಲಿ ನೋಡುವುದಾದರೆ 32ನೇ ವಚನ ನೋಡ್ರಿ. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು, ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರನ್ನು ಉಪವಾಸವಾಗಿ ಕಳಿಸಿಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳ್ಳಿ ಹೋದಾರೋ ಎಂದು ಹೇಳಿದರು. ನೋಡಿ, ಸ್ವಾಮಿ ಎಷ್ಟು ಮಟ್ಟಿಗೆ ವಿಚಾರ ಮಾಡ್ತಾರೆ ನೋಡಿ. ಅವರು ವಿಶ್ವಾಸಿಗಳಲ್ಲ. ದೇ ಆರ್ ನಾಟ್ ಬಿಲೀವರ್ಸ್. ದೇ ಆರ್ ನಾಟ್ ಬಾಪ್ಟೈಸ್ಡ್. ದೇ ಆರ್ ನಾಟ್ ಅನಾಯಿಂಟೆಡ್. ಪವಿತ್ರ ಆತ್ಮಾಭಿಷೇಕ ಹೊಂದಿಕೊಂಡವರಲ್ಲ ಅವರು. ದೀಕ್ಷಾಸ್ನಾನ ಮಾಡಿಕೊಂಡವರಲ್ಲ ಅವರು. ಸಭೆಗೆ ಅನುದಿನ ಹೋಗುವವರಲ್ಲ ಅವರು. ಬಹು ಜನರು ಆತನ ನಂಬಿ ಅರಣ್ಯಕ್ಕೆ ಬಂದಿದ್ದಾರೆ. ಅವರನ್ನು ನೋಡಿ ಆತನು ಏನು ಹೇಳ್ತಾನೆ? ಶಿಷ್ಯರನ್ನು ಕರೀತಾನೆ. ಶಿಷ್ಯರು ಹೇಳ್ತಾನೆ, ಈ ಜನರು ನನ್ನ ಜೊತೆಯಲ್ಲಿ 3 ದಿವಸ ಇರ್ತಾರೆ. ಇವರನ್ನ
ಏನು ಊಟ ಮಾಡಲಿಕ್ಕೆ ಏನಿಲ್ಲ, ಇವರನ್ನು ಉಪವಾಸದಿಂದ ನಾನು ಕಳುಹಿಸಿದ್ರೆ ದಾರಿಯಲ್ಲೇ ಬಳಲಿ ಹೋಗ್ತಾರೆ. ನೋಡ್ರಿ, ಶಿಷ್ಯರು ಕಲಿತುಕೊಳ್ಳಬೇಕೆಂಬುದಾಗಿ ನಾವು ಯೇಸುವಿನ ಶಿಷ್ಯರು, ನಾವು ಕಲಿತುಕೊಳ್ಳಬೇಕು ಕೆಲವು ಕಾರ್ಯಗಳು, ಜನರ ಕೊರತೆಗಳು, ಅವಶ್ಯಕತೆ, ಜನರಿಗೆ ಏನು ಬೇಕೆಂಬುದನ್ನು ನಾವು ಅರಿತುಕೊಳ್ಳಬೇಕು. ಅವರು ಶಿಷ್ಯರನ್ನು ಕರೆದರು. ಹಿ ನ್ಯೂ ಎವ್ರಿಥಿಂಗ್. ಆತನಿಗೆಲ್ಲ ಗೊತ್ತಿತ್ತು, ಎಲ್ಲ ಗೊತ್ತುಂಟು. ಆದರೂ ಸಹ ಶಿಷ್ಯರು ನೋಡುವ ಪ್ರಕಾರ ಅವರನ್ನು ನೋಡಿಲ್ಲ. ಬಹು ಜನ ನೋಡುವಾಗ ಶಿಷ್ಯರನ್ನು ಕರೆದು, ಈ ಜನರು ಬಹು ಜನರಿದ್ದಾರೆ, ಇವ್ರಿಗಾಗಿ ನಾನೇನ್ ಮಾಡ್ತಾನೆ, ಬಹಳ ಕಣಿಗರ ಪಡ್ತಾನೆ. ಏನು 3 ದಿವಸ ಆಯ್ತು. 3 ದಿವಸ ಆದ ನಂತರ ಸುಮ್ಮನೆ ಕಳಿಸಿಬಿಟ್ರೆ ಅವ್ರ ದಾರಿಯಲ್ಲಿಯೇ ಬಳಿಗೆ ಹೋಗ್ತಾರೆ. ನಮ್ಮ ಜೀವನದಲ್ಲಿ ನೋಡ್ರಿ, ಎಲ್ಲ ಮಾಡ್ತೇವೆ, ಹೋಗ್ರಿ, ಹೋಗಿ ಬರ್ರಿ. 12 ಗಂಟೆ 2 ಗಂಟೆ ಆದರೂ ಒಂದು ನೀರು ಕೊಡ್ಲಿಕ್ಕೆ ಕೂಡ ಕೆಲವರಿಗೆ ಮನಸ್ಸು ಬರೋಲ್ಲ. ಏನಪ್ಪ ಹೋಗ್ತಲ್ಲ, ಇವತ್ತು ಮಟನ್ ಮಾಡಿದ್ದೇನೆ, ಇವತ್ತು ಚಿಕನ್ ಮಾಡಿದ್ದೇನೆ, ಇವರು ಬೇಗನೆ ಹೋದ್ರೆ ನಾವು ಏನೋ ತಿನ್ನಬಹುದಲ್ಲ ಎಂಬ ಯೋಜನೆ ಮಾಡುವ ಜನರು ಬಹಳ ಇದ್ದಾರೆ. ತಮಕ್ಕಾಗಿ, ತಮ್ಮ ಹುಟ್ಟಿಗಾಗಿ, ಹೇಗೆ ಇಸ್ರೇಲ್ ಜನಾಂಗದವರು ಯಾವಾಗಲೂ ತಮ್ಮ ಹೊಟ್ಟಿಪಾಠಕ್ಕಾಗಿಯೇ ಜೀವನ ಮಾಡಿ ಸತ್ತು ಹೋದರೆ, ಅದೇ ರೀತಿಯಲ್ಲಿ ಹೊಟ್ಟಿಪಾಠಕ್ಕಾಗಿ ಜೀವನ ಮಾಡುವವರು ಅನೇಕರಿದ್ದಾರೆ. ಇಲ್ಲಿ ನೋಡುವುದಾದ್ರೆ ಯೇಸು ಸ್ವಾಮಿಗೆ ಹೇಳ್ತಾನೆ, ಬಳಲಿ ಹೋಗುತ್ತಾರೆ. ಆವಾಗ ಶಿಷ್ಯರು ಹೇಳುವುದೇನು, ಇವರು ತೃಪ್ತಿಯಾಗುವಂತೆ ಇಷ್ಟು ಜನರಿಗೆ ಕೊಡಲಿಕ್ಕೆ ಈ ಅರಣ್ಯದಲ್ಲಿ ನಮಗೆ ಏನು ಸಿಗ್ತದೆ ಎಂಬುದಾಗಿ ಪ್ರಶ್ನೆ ಆಗ್ತಾರೆ. ಆವಾಗ ನಿಮ್ಮಲ್ಲಿ ಎಷ್ಟು ರೊಟ್ಟಿ ಇದೆ, ಎಷ್ಟು ಮೀನು ಇದೆ ಅಂತ. ಅವರು 7 ರೊಟ್ಟಿ ಕೆಲವು ಮೀನುಗಳು ಇದೆ ಅಂತ. ಆವಾಗ ಅವುಗಳನ್ನು ಆಶೀರ್ವಾದ ಮಾಡಿ ಕೊಟ್ಟರು. ಈ ಶಿಷ್ಯರವರಿಗೆ ಹೋಗಿ ಅದನ್ನು ಬಡಿಸಿದ್ರು. 38ನೇ ವಚನ ಹೇಳಲ್ಪಟ್ಟது, ಅವರೆಲ್ಲರೂ ತಿಂದು ತೃಪ್ತರಾದರು. ಉಳಿಕಿದನ್ನ 7 ಬುಟ್ಟಿಯಿಂದ ತುಂಬಿಸಿದರು. ಆಮೇಲೆ ಏನಂತ, ಸ್ತ್ರೀ ಮಕ್ಕಳು ಬಿಟ್ಟು 4,000. ಎಷ್ಟು ಸಾವಿರ ಜನರು ತಿಂದಾರೆ ಗೊತ್ತಿಲ್ಲ. ಯಾವಾಗಲೂ ಒಂದು ಬಹು ಜನರು ಕೂಡಿ ಬಂದ್ರೆ ಏಸಾಮಿ ತುಂಬಾ ಕೊಡ್ತಾನೆ, ತೃಪ್ತರಾಗಿ ಕೊಡ್ತಾನೆ ಅಂದ್ರೆ ಮಕ್ಕಳೇ ಬಹಳ ಬಂದು ಬಿಡ್ತಾರೆ. ದೊಡ್ಡವರು ಬರೋದಕ್ಕಿಂತ ಸ್ತ್ರೀಗಳೇ ಬಹಳ ಇರ್ತಾರೆ. ಇಲ್ಲಿ ಹೇಳಲ್ಪಟ್ಟಿದೆ, ಸ್ತ್ರೀಗಳು ಮಕ್ಕಳು ಬಿಟ್ಟು ಪುರುಷರು ಮಾತ್ರ 4,000. ಸಭೆಯಲ್ಲಿ ನೋಡ್ರಿ, ಸ್ತ್ರೀಗಳು 70 ಮಂದಿ ಇರ್ತಾರೆ, ಪುರುಷರು 5 ಮಂದಿ ಇರ್ತಾರೆ. ಯಾವಾಗಲೂ ಸ್ತ್ರೀಯರ ಹೆಚ್ಚಿಗೆ. ಚಿಕ್ಕ ಮಕ್ಕಳು ಊಟ ಅಂದ್ರೆ ಬಂದ್ಬಿಡ್ತಾರೆ. ಪ್ರಿಯವಾದವರೇ, ಕಣಿಗರ ಉಳ್ಳಂತ ದೇವರು, ಅವರ ಕೊರತೆಗಳನ್ನು ನೀಗಿಸುವ ದೇವರು, ಅವರನ್ನ ತೃಪ್ತಿಪಡಿಸುವ, ಊಟದಿಂದ ತೃಪ್ತಿಪಡಿಸುವ ದೇವರು. ಯಾಕೆ ನಾ ಹೇಳ್ತಾ ಇದ್ದೇನೆಂದ್ರೆ, ತೃಪ್ತಿ ಇಲ್ಲದಂತ ಇಸ್ರೇಲ್ ಜನಾಂಗದವರು ಯಾವಾಗಲೂ ಅದಕ್ಕನೇ ತಿರುಗಿ ನೋಡಿದವರು, ಅದು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಚೌತಿಕಾಯಿ, ಮಚ್ಚಿ, ಇದನ್ನೇ ಮೀನ ತಿಂದ್ರೆ ವಾಸನೆ ಬರ್ತದೆ, ಅದು ಮೀನ ತಿಂದಾರಂತೆ. ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಚೌತಿಕಾಯಿ, ಇದೇನು ಬಹಳ ಇದನ್ನ ಪಿಸ್ತಾವ, ಇಲ್ಲ ಬಾದಾಮ, ಇಲ್ಲ ಖಜೂರ, ಇದು ಕೇಳಲಿಕ್ಕೆ ಬಹಳ ನಾಚಿಕೆ ಆಗ್ತದೆ. ಇದ್ರ ಮೇಲೆ ಅವರು ಮನಸ್ಸಿಟ್ಟ ಕಾರಣದಿಂದ ಅವರು ಶವಗಳು ಗುಣ ಕುಡಿದ್ರಿಂದ ಅವರು ಶವಗಳು ಸತ್ತು ಹೋದ. ಪ್ರಿಯವಾದವರು, ನಮ್ಮ ಜೀವನದಲ್ಲಿ ಯಾವಾಗಲೂ ನಮ್ಮ ಹೃದಯ, ನಮ್ಮ ಧ್ಯಾನ, ನಮ್ಮ ಆಸೆ, ನಮ್ಮ ಬಯಕೆ, ನಮ್ಮ ನಂಬಿಕೆ, ನಾವು ಆತುಕೊಳ್ಳುವುದು, ಅವಲಂಬಿಸಿಕೊಳ್ಳುವುದು ಯೇಸು ಸ್ವಾಮಿಯ ವಾಕ್ಯದ ಮೇಲೆ, ಯೇಸು ಸ್ವಾಮಿಯ ಮೇಲೆ. ಸಂಖ್ಯಾಕಾಂಡ 11ನೇ ಅಧ್ಯಾಯ 33ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಾವು ಈ ವಚನವನ್ನು ಮಾತ್ರ ಓದಿ ನಾನು ಮುಗಿಸ್ಲಿಕ್ಕೆ, ಮತ್ತೊಂದು ವಚನ ಇದೆ, ಅದು ಮಾತ್ರ ನಾನು ಓದಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸಂಖ್ಯಾಕಾಂಡ 11ನೇ ಅಧ್ಯಾಯ 33ನೇ ವಚನ ಓದೋಣ. ಆ ಮಾಂಸವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದು ಹೋಗುವುದರ ಒಳಗಾಗಿಯೇ ಯೆಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು. ಅವನು ಏನ್ ಮಾಡ್ತಾನೆ ಅಂದ್ರೆ,
ಜನರೆಲ್ಲ ಅಳುತ್ತಾರೆ. ನೀವು ಓದಿಕೊಳ್ರಿ, 11ನೇ ಅಧ್ಯಾಯ ನೀವು ಮನೆಯಲ್ಲಿ ಓದ್ರಿ, 18 ಅಲ್ಲಿ ಓದುವುದಾದ್ರೆ 20 ಓದುವುದಾದ್ರೆ ಅವರು ಅಳುತ್ತಿದ್ದರಂತೆ. ಯಾವುದಕ್ಕೆ ಅಳುತ್ತಿದ್ರು? ದೇವರು ಹೇಳ್ತಾನೆ, ನಿಮಗೆ 1 ತಿಂಗಳ ಕಾಲ ನೀವು ಮಾಂಸ ಕೊಡ್ತೇನೆ ಅಂದ. ಆ ಮೋಸೆ ಹೇಳ್ತಾನೆ, ಇಷ್ಟು ಲಕ್ಷಾಂತರ ಜನರಿಗೆ ನೀವು ದನ ಕುರಿಗಳನ್ನು ಹೊಡೆದರು ಇಷ್ಟು ಲಕ್ಷ ಜನರಿಗೆ ಹೇಗೆ ನೀವು ಕೊಡ್ತೀರಂತ. ದೇವರು ಹೇಳ್ತಾನೆ, ಈ ಜನರನ್ನು ಪೋಷಿಸಲಿಕ್ಕೆ ನನ್ನ ಕೈ ಏನಾಗಿಲ್ಲ, ಮೋಟ ಕೈ ಆಗಲಿಲ್ಲ. 23ನೇ ವಚನ, 11:23ನೇ ವಚನ. ಮೋಸೆ ಕರ್ತನನ್ನು ನೋಡಿ, ಯೆಹೋವನು ಅವನಿಗೆ, ಯೆಹೋವನ ಕೈ ಮೋಟ ಕೈಯೋ, ಯೆಹೋವನ ಕೈ ಮೋಟ ಕೈಯೋ, ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂದು. ನನ್ನ ಕೈ ಮೋಟ ಕೈಯೋ. ಮೋಸೆ ಹೇಳ್ತಾನೆ, ಸ್ವಾಮಿ ಎಷ್ಟು ಲಕ್ಷಾಂತರ ಜನರಿದ್ದಾರೆ, 1 ತಿಂಗಳಿಗೆ ನೀವು ಹೇಗೆ ಆಧಾರ ಕೊಡ್ತೀರಂದ. ಹೇಳ್ತಾನೆ ದೇವರು, ನನ್ನ ಕೈ ಮೋಟ ಕೈ ಇಲ್ಲಪ್ಪ. ಸಾರಿ ಬಾತು ವಿಧವೆ ಎಲಿಯ ಎಂಬ ಸೇವಕನನ್ನು ಘೋಷಿಸಿದ ಆ ವಿಧವೆಯನ್ನ ದೇವರು ಆ ಬರಗಾಲ, ಇಡೀ ಬರಗಾಲದಲ್ಲಿಯೂ ಅವಳನ್ನು ಘೋಷಿಸಿದರು. ಹಿಟ್ಟು ಕಡಿಮೆ ಆಗಿಲ್ಲ, ಎಣ್ಣೆಯೂ ಕಡಿಮೆ ಆಗಿಲ್ಲ. ದೇವರು ಹೇಳಿದನು ಅವಳಿಗೆ, ನೀನು ಈ ಬರಗಾಲದಲ್ಲಿ ನಾನು ನನ್ನನ್ನು ಘೋಷಿಸುತ್ತೇನೆ ಎಂಬುದ. ಅವಳು ನಂಬಲಿಲ್ಲ. ಅವಳು ಹೇಳ್ತಾಳೆ, ಸ್ವಲ್ಪ ಕಟ್ಟಿಗೆ ತಗೊಂಡು ಅದನ್ನು ನಾನು ಸ್ವಲ್ಪ ಹಿಟ್ಟಿದೆ, ಸ್ವಲ್ಪ ಎಣ್ಣೆ ಇದೆ, ನಾನು 1-2 ರೊಟ್ಟಿ ಮಾಡಿ ತಿಂದು ನಾನು ಸಾಯ್ತೇನಲ್ಲ. ದೇವರು ಹೇಳಿದ, ನನ್ನ ಬರಗಾಲದಲ್ಲಿ ನಾನು ನನ್ನನ್ನು ಘೋಷಿಸ್ತೇನಂದ. ಆ ಎಲಿಯವನ್ನು ಘೋಷಿಸಲಿಕ್ಕಾಗಿಯೇ ಆ ಸಾರಿಪಾತ ವಿಧವೆ ಕಡೆ ಕಳಿಸ್ತಾಳೆ. ಆದರೆ ಅವಳಿಗೆ ನಂಬಿಕೆ ಇಲ್ಲ. ದೇವರು ನಾನು ನನ್ನನ್ನು ಘೋಷಿಸ್ತೇನೆ ಎಂದು ಹೇಳಿದ್ರು ಅವಳಿಗೆ ನಂಬಿಕೆ ಇರಲಿಲ್ಲ. ತಿರುಗಿ ಸೇವಕನ ಮೂಲವಾಗಿ ಮೊದಲದಾಗಿ ಅಡುಗೆ ರೊಟ್ಟಿಯನ್ನು ತಗೊಂಡು ನನಗೆ ಬಾ, ಸ್ವಲ್ಪ ನೀರು ತಗೊಂಡು ಬಾ ಅಂದ. ಆಮೇಲೆ ಆ ರೊಟ್ಟಿಯನ್ನು 2 ರೊಟ್ಟಿ ತಾ ಅಂದ. ಆದರೆ ಅವಳ ಜೀವನದಲ್ಲಿ ಕೊರತೆಗಳೇ ಆಗಲಿಲ್ಲ. ಪ್ರಿಯವಾದವರ ದೇವರ ಮಾತು, ದೇವರ ವಾಕ್ಯವನ್ನು ನಂಬಿ ಜೀವಿಸುವುದಾದರೆ ಬರಗಾಲ ಇರಲಿ, ಕೊರೋನಾ ಇರಲಿ, ಮತ್ತೊಂದು ಇನ್ನು ಥರ್ಡ್ ವೇವ್ ಬರಲಿ, 3ನೇ ಅಲೆ ಬರಲಿ, ಇನ್ನೂ ಒಂದು ಏನೇನೋ ರೋಗ ಬರ್ತದೆ ಅಂತ ಈಗ ಹೊಸದಾಗಿ ಬಂದಿದೆ. ಬ್ಲಾಕ್ ಫಂಗಸ್ ಅಂತೇಳಿ ಬಂದಿದೆ. ಇನ್ನು ಹೊಸದಾಗಿ ಎಷ್ಟೋ ಘೋರವಾದ ರೋಗಗಳು ಬರ್ತಾ ಇದೆ. ಪ್ರಿಯವಾದ ಎಲ್ಲ ಕಾಲಗಳಲ್ಲಿಯೂ ನಮ್ಮನ್ನು ಘೋಷಿಸುವ ದೇವರು. ಇಲ್ಲಿ ನೋಡುವುದಾದ್ರೆ 1 ತಿಂಗಳು ಅವರು ದೇವರವರನ್ನು ಘೋಷಿಸಲಿಕ್ಕೆ ವಾಗ್ದಾನ ಮಾಡ್ತಾನೆ. ಅವರು ಏನ್ ಮಾಡ್ತಾರೆ, ಅವರು ಜನರು ಎದ್ದು ಏನ್ ಮಾಡ್ತಾರೆ ಅಂದ್ರೆ, ಜನರು ಎದ್ದು ರಾತ್ರಿಯೆಲ್ಲ ಹಗಲೆಲ್ಲ ಮಾರನೇ ದಿನ ಎಲ್ಲಾ ಸಮಯಗಳಲ್ಲಿಯೂ ಎಲ್ಲ ಕೂಡಿಸಿ ತಮ್ಮ ಪಾಲೆಯ ಸುತ್ತಲೂ ಎಲ್ಲವನ್ನ ಕೂಡಿಸಿ ಇಡ್ತಾರೆ. 11ನೇ ಅಧ್ಯಾಯ 32ನೇ ವಚನ ಓದ್ಮ. ಇಸ್ರಾಯೇಲರು ಎದ್ದು ಆ ದಿನ ಹಗಲಿರಲು ಮರುದಿನ ಹಗಲು ಆ ಲಾವಕಿಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು. ಸ್ವಲ್ಪವಾಗಿ ಕೂಡಿಸಿಕೊಂಡವರಿಗೆ 18 ಗಟ್ಕುಗ ಕೂಡಿಸಿದರು. ಅವುಗಳನ್ನು ಪಾಳೆಯ ಸುತ್ತಲೂ ಹರಡಿ ಒಣಗಿಸಿಕೊಂಡರು. ನೋಡುವುದಾದ್ರೆ ರಾತ್ರಿ ಎಲ್ಲ ಕೂಡಿಸ್ತಾರೆ, ಹಗಲೆಲ್ಲ ಕೂಡಿಸ್ತಾರೆ, ಮಾರನೇ ದಿವಸ ಕೂಡಿಸ್ತಾರೆ. ಎಲ್ಲವನ್ನು ತಮ್ಮ ಗುಡಾರಗಳ ಸುತ್ತಲೂ ಏನ್ ಮಾಡಿದಾರೆ, ಗುಂಪಾಗಿ ಹಾಕಿಬಿಟ್ಟಾರಂತೆ. ಅನೇಕರು ಈ ದಿವಸಗಳಲ್ಲಿ ದುಡಿಯುವುದು ಕೂಡಿಸುವುದು ದೇವರಿಗಾಗಿ ಏನ್ ಮಾಡ್ತಾ ಇದ್ದಾರೆ, ಅವ್ರ ಮಾಂಸ ಅವರ ಹಲ್ಲುಗಳಲ್ಲಿ ಇರುವಾಗಲೇ ಕ್ಲೋಸ್. ಪ್ರಿಯವಾದವರೇ, ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳಲ್ಲಿ ಬದುಕುತ್ತಾನೆ. ದೇವರು ನಮ್ಮನ್ನು ತೃಪ್ತಿಪಡಿಸಲಿಕ್ಕೆ ಇಷ್ಟಪಡುತ್ತಾನೆ. ದೇವರು ನಮ್ಮಲ್ಲಿ ಪ್ರಿಯವಾಗಿ ಇರಬೇಕಾದ್ರೆ, ನಮ್ಮನ್ನು ಆಶೀರ್ವಾದ ಮಾಡಬೇಕಾದ್ರೆ ದೇವರ ಕಾರ್ಯಗಳಲ್ಲಿ ನಾವು ಹೇಗಿದ್ದೇವೆ, ನಮ್ಮ ಮೇಲೆ ಆತನು ಸಂತೋಷ ಪಡ್ತಾನೆ, ನಮ್ಮ ಕೃತ್ಯಗಳಲ್ಲಿ ಸಂತೋಷ ಪಡ್ತಾನೆ, ನಮ್ಮ ಅಂತರಾಳ ಹೃದಯಗಳಲ್ಲಿ ಯೋಜನೆಗಳಲ್ಲಿ ಸಂತೋಷ ಪಡ್ತಾನೆ, ನಮ್ಮ ನಂಬಿಕೆಯಲ್ಲಿ ಆತನು ಸಂತೋಷ ಪಡ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪವಿತ್ರನಾದ ತಂದೆಯಾದ ದೇವರೇ, ನಮ್ಮ ಪಿತೃಗಳು ರೊಟ್ಟಿಯನ್ನು ತಿಂದರೆ ಸತ್ತು ಹೋದರು.
ಕರ್ತನೆ, ನಮ್ಮ ಹಾಗೆ ಅವರು ಐಗುಪ್ತದ ಹೊರಗೆ ಬಂದರೂ ಸಹ, ದೀಕ್ಷೆ ಸ್ನಾನ ಮಾಡಿಕೊಂಡ್ರು ಸಹ, ಅದ್ಭುತಗಳನ್ನು ನೋಡಿ ಸಹ ಅಪನಂಬಿಕೆಯಿಂದ, ಗುಣ ಕೊಟ್ಟಿದ್ದರಿಂದ, ಕರ್ತನೆ ನಿನ್ನನ್ನು ಪರೀಕ್ಷೆ ಮಾಡಿದ ಕಾರಣದಿಂದ ಅವರೆಲ್ಲ ಅರಣ್ಯಗಳಲ್ಲಿ ಸತ್ತು ಹೋದರು. ಅಲ್ಲಿ ಅನೇಕರಲ್ಲಿ ನೀನು ಇಷ್ಟಪಡುತ್ತಿರಲಿಲ್ಲ. ಕರ್ತನೆ, ನಮ್ಮಲ್ಲಿ ನೀನು ಇಷ್ಟಪಡುವನಾಗಿರುವಂತೆ ನಮ್ಮ ಕೈ ಪ್ರಯಾಸದಿಂದ ಆಶೀರ್ವಾದ ಮಾಡುವುದೇ ನಮ್ಮನ್ನು ನಿನ್ನ ಕೈಗಳಲ್ಲಿ ಸಮರ್ಪಿಸುತ್ತೇವೆ. ಒಟ್ಟಿಗಾಗಿ ಬದುಕದೆ ನಿನ್ನ ವಾಕ್ಯಕ್ಕಾಗಿ ಬದುಕಿ ಬಾಳುವಂಥ ಸಹಾಯವನ್ನು ಆ ಕೃಪೆ ನೀಡುವುದ ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ, ಆಮೆನ್. ದೇವರ ಆಶೀರ್ವಾದಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮ ಐಕ್ಯವು ಸಹವಾಸವು ನಮ್ಮೆಲ್ಲರ ಜೊತೆಯಲ್ಲಿ ಯಾವಾಗಲೂ ಇರಲಿ.